ಏನು ಏನು ಹೇಳ್ತಿದ್ದೀರಾ ಅದಕ್ಕೆ? ಸಂಯುಕ್ತ ಸ್ಟೇಷನಿಂದ ಬಂದವಳು ಮನೇಲಿಲ್ವಾ? ಹೌದು ಆದ್ಯ, ರೆಸ್ಟ್ ಮಾಡ್ತೀನಿ ಅಂತ ರೂಮ್ಗೆ ಹೋದವರು ರೂಮಲ್ಲಿ ಕಾಣಿಸ್ತಾನೆ ಇಲ್ಲ. ಆಮೇಲೆ ವಿಕ್ಕಿ ಬಂದು ಹೇಳ್ದ. ಆಮೇಲೆ ನಾವೆಲ್ಲ ಹೋಗಿ CCTV ಕ್ಯಾಮ್ರಾನ ಚೆಕ್ ಮಾಡಿದ್ವಿ. ನೋಡಿದ್ರೆ ಅವ್ರು ಹೊರಗಡೆ ಹೋಗಿದ್ದು ಕನ್ಫರ್ಮ್ ಆಯಿತು. ಸ್ಟೇಷನ್ಗೆ ಹೋಗಿ ಜೈಲಲ್ಲಿದ್ದು ಬಂದಲ್ಲ ಅನ್ನೋ ಬೇಜಾರಿಗೆ ಕೋಪಕ್ಕೇನಾದರೂ ಹೊರಗಡೆ ಹೋಗಿದ್ದಾಳ? ಅಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ವ್ಯಕ್ತಿನ ಅವರು. ಅವಳು ಯಾವತ್ತಾದ್ರೂ ಬೇಜಾರು ಮಾಡ್ಕೊಂಡಿರೋದನ್ನ ನೋಡಿದ್ಯಾ ಆದ್ಯ? ಅಣ್ಣನ ಜೊತೆ ಇದ್ದಾಗ ಸುಮ್ಮನೆ ಬೇಜಾರಾಗಿರೋ ಥರ ನಾಟಕ ಮಾಡೋದನ್ನ ನೋಡಿದ್ದೀನಿ. ಆದರೆ ನಿಜವಾಗ್ಲೂ ಬೇಜಾರು ಮಾಡ್ಕೊಂಡಿರೋದನ್ನ ನಾನು ಯಾವತ್ತೂ ನೋಡಿಲ್ಲ ಅದಕ್ಕೆ. ಅದಕ್ಕೆ ಅಲ್ಲಿಗೇನಾದರೂ ಹೋಗಿರ್ಬೋದಾ ಅಂತ ಅನ್ನಿಸ್ತಿದೆ. ಅಲ್ಲಿಗೆ ಅಂದರೆ ಫಾರೆಸ್ಟಾ? ಎಸ್ ಅದಕ್ಕೆ. ಮತ್ತೆ ತಲೆ ಕೆಟ್ಟು ಮಾಟ ಮಂತ್ರ ಅಂತ ಏನಾದರೂ ಹೋಗಿದ್ರೆ? ಇಲ್ಲ ಆದ್ಯ, ಕಾರ್ ಇಲ್ಲೇ ಇದೆ. ಫಾರೆಸ್ಟ್ಗೆ ಹೋಗೋದೇ ಆಗಿದ್ರೆ ಖಂಡಿತ ಕಾರ್ ತೊಗೊಂಡು ಹೋಗಿರೋಳು. ಇನ್ನೊಂದು ವಿಚಿತ್ರ ಏನು ಗೊತ್ತಾ? ಅವಳು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಚಪ್ಪಲಿನೇ ಹಾಕಿಲ್ಲ, ಬರೀ ಗಾಲಲ್ಲಿ ಹೋಗಿದ್ದಾಳೆ. ಅದು ಅಲ್ಲದೆ ಬರೀ ಕೈಯಲ್ಲಿ ಹೋಗಿಲ್ಲ, ಚಾಕು ಇಟ್ಕೊಂಡು ಹೋಗಿದ್ದಾಳೆ. ವಾಟ್? ಚಾಕುನಾ? ಹೌದು ಆದ್ಯ, ಅದೇ ನನಗೆ ವಿಚಿತ್ರ ಅನ್ನಿಸ್ತಾ ಇರೋದು. ಅವಳು ಚಾಕು ತಗೊಂಡು ಯಾರಿಗೋ ಚುಚ್ಚೋ ಆಗಿದ್ರೆ ನನ್ನ ರೂಮಿಗೆ ಬರಬೇಕಾಗಿತ್ತು. ಯಾಕಂದ್ರೆ ಅವಳಿಗೆ ಕೋಪ ಇರೋದು ಸದ್ಯಕ್ಕೆ ನನ್ನ ಮೇಲೆ. ಆದ್ರೆ ಹೊರಗಡೆ ಯಾಕೆ ಹೋಗ್ತಾಳೆ? ಓ ಅದಕ್ಕೆ ಗೊತ್ತಾಯ್ತು ಬಿಡಿ. ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಳು ಮತ್ತೆ ಗಿಮಿಕ್ ಶುರು ಮಾಡ್ಕೊಂಡಿದ್ದಾಳೆ. ಯಾವ ಕಾರಣಕ್ಕೆ ಗಿಮಿಕ್ ಮಾಡ್ತಾಳೆ ಆದ್ಯ? ಇನ್ಯಾವ ಕಾರಣ ಇರುತ್ತೆ? ಅಣ್ಣನ ಸಿಂಪತಿ ಗಿಟ್ಟಿಸ್ಕೋಬೇಕಲ್ಲ. ಈ ಟೈಮಲ್ಲಿ ಅವಳು ಗಿಮಿಕ್ ಎಲ್ಲ ಮಾಡೋ ಹಾಗೆ ಕಾಣಿಸ್ತಿಲ್ಲ ಆದ್ಯ. ಚಾಕು ತಗೊಂಡು ಆಚೆ ಹೋದ್ರೆ ಅಭಿ ಮನ್ಸಲ್ಲಿ ಅತ್ತೆ ಗುಚ್ಚಿಡ್ದಿದೆ ಅಂತ ಅನ್ಸಲ್ವಾ? ಅದ್ರ ಬಗ್ಗೆ ಅವಳು ಒಂಚೂರು ಯೋಚನೆ ಮಾಡಿರಲ್ವಾ? ಸಿಂಪತಿಗೋಸ್ಕರ ಅವಳು ಯಾವ ಲೆವೆಲಿಗೆ ಬೇಕಾದ್ರೂ ಹೋಗ್ತಾಳೆ. 100% ಇದು ಗಿಮಿಕ್ಕೆ. ನೀವೇನು ವರಿ ಮಾಡ್ಕೋಬೇಡಿ, ಆರಾಮಾಗಿ ಮನೇಲಿರಿ. ಒಂದು ವೇಳೆ ಅವಳೆಲ್ಲಾದ್ರೂ ಹಾಳಾಗಿ ಹೋಗಿದ್ರು ತಲೆ ಕೆಡ್ಸ್ಕೋಬೇಡಿ, ಪೀಡೆ ತೊಲಗ್ತು ಅಂತ ಸುಮ್ಮನಿದ್ಬೇಡಿ. ಮನೆ ಬಿಟ್ಟು ಹೋಗಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ ಆದ್ಯ. ಅದೇ ಹೇಳ್ತಿದ್ದೀನಿ, ಎಲ್ಲ ನುಂಗಿ ನೀರು ಕುಡಿಬೇಕು ಅಂತ ಆಸೆ ಇರೋಳ್ಗೆ ಹೀಗೆಲ್ಲ ಬಿಟ್ಟು ಹೋಗಕ್ಕೆ ಮನ್ಸಿರಲ್ಲ. ಎಲ್ರಿಗೂ ಸ್ವಲ್ಪ ಟೆನ್ಷನ್ ಕೊಟ್ಟು ಆಮೇಲೆ ಮನೆಗೆ ಬಂದೇ ಬರ್ತಾಳೆ. ನೀವು ಆರಾಮಾಗಿರಿ, ನಾನು ಹೇಳ್ತಿದ್ದೀನಲ್ಲ. ಸರಿ ಆದ್ಯ. ಓಕೆ ಅದಕ್ಕೆ ಬಾಯ್. ಏನಾದರೂ ಇದ್ರೆ ಕಾಲ್ ಮಾಡಿ ಅಪ್ಡೇಟ್ ಮಾಡಿ. ಅಯ್ಯೋ, ಇವ್ರ್ಯಾಕೆ ಬರಿಗಾಲಲ್ಲಿ ಫ್ರೀ ಏರ್ಸ್ ಬಿಡ್ಕೊಂಡು ಈ ಕಾಡೊಳಗೆ ಹೋಗ್ತಾ ಇದ್ದಾರೆ? ಒಂಥರ ವಿಯರ್ಡ್ ಅನಿಸ್ತಾ ಇಲ್ವಾ? ಇರಲಿ, ಇವತ್ತು ಫಾಲೋ ಮಾಡಿಕೊಂಡು ಅವರೆಲ್ಲ ಹೋಗ್ತಿದ್ದಾರೆ ಅಂತ ಚೆಕ್ ಮಾಡೋಣ.
ಅಯ್ಯೋ, ಇಲ್ಲಿ ಯಾರೂ ಇಲ್ವಲ್ಲ. ಈ ಜಾಗಕ್ಕೆ ಅವ್ರು ಯಾಕೆ ಬಂದರು? ಹೋಗ್ಲಾ ಬೇಡವಾ? ಇಲ್ಲ, ಇಷ್ಟು ದೂರ ಬಂದಿದ್ದೀನಿ, ಆಗಿದ್ದಾಗೋಗ್ಲಿ, ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋಣ. ನಿನ್ನ ಬಣ್ಣ ಬಣ್ಣದ ಮಾತನ್ನ ನಂಬ್ತೀನಿ ಅಂತ ಅಂದ್ಕೊಂಡಿದೀಯಾ? ಅದು ನಿನ್ನ ಭ್ರಮೆ. ನನ್ನ ತಪ್ಪಿನ ಅರಿವು ನನಗಾಗಿದೆ. ಈಗ ನಾನು ಬಣ್ಣದ ಮಾತನ್ನ ಆಡ್ತಿಲ್ಲ. ಪ್ಲೀಸ್ ನನ್ನ ನಂಬು. ಇಂಥ ಎಷ್ಟು ಮಾತುಗಳನ್ನ ಆಡಿಲ್ಲ ನೀನು. ಈಗ ಹೇಗ್ ನಂಬ್ಲಿ? ಹಾಗೆ ಹೇಳ್ಬೇಡ ಧೀರ. ಒಂದು ಅವಕಾಶ ಕೊಡು, ಒಂದೇ ಒಂದು ಅವಕಾಶ ಕೊಡು. ನಾನು ತಿದ್ಕೊಳ್ತೀನಿ. ನಾನು ಮಾಡಿರೋ ತಪ್ಪನ್ನೆಲ್ಲ ನಾನು ಸರಿ ಮಾಡ್ತೀನಿ. ಇಲ್ಲ, ನನಗೆ ನಿನ್ನ ಮೇಲೆ ನಂಬಿಕೆ ಬರೋದಿಲ್ಲ. ಮತ್ ಯಾಕೆ ನನ್ನನ್ನು ಕರಿತಿದ್ದೆ? ಮತ್ ಯಾಕೆ ಬಾ ಅಂತ ಕಾಡ್ತಿದ್ದೆ? ನಿನಗೂ ಏನೋ ಬೇಕಾಗಿದೆ ಅಂತ ಅನ್ಸುತ್ತೆ, ಅದಕ್ಕೆ ತಾನೇ ಬಂದೆ. ಅಧೀರ, ನೀನು ಮರ್ತಿರ್ಬೋದು, ಆದರೆ ನಾನು ಮರ್ತಿಲ್ಲ. ನನಗೆ ತುಂಬ ಚೆನ್ನಾಗಿ ಇರ್ತಿದೆ. ನಿನಗೇನು ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನಗೇನು ಬೇಕು ಅದನ್ನ ನನ್ನ ಬಿಟ್ರೆ ಬೇರೆ ಯಾರಿಗೂ ಕೊಡಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಧೀರ? ನನ್ನ ನಂಬ್ಸಕ್ ಬಂದಿದೀಯಾ? ನಿನಗೆ ಬೇಕಾಗಿರೋ ಕೆಲಸ ಮಾಡಿಸ್ಕೊಂಡು ಮತ್ತೆ ನನ್ನ ಇಲ್ಲೇ ಬಿಟ್ಟು ಹೋಗೋ ಉಪಾಯ ಮಾಡ್ಕೊಂಡಿದೀಯಾ? ಇಲ್ಲ ಅಧೀರ, ನಾನು ಮೋಸ ಮಾಡಕ್ ಬಂದಿಲ್ಲ. ದಯವಿಟ್ಟು ನನ್ನ ಮಾತನ್ನು ನಂಬು. ನನ್ನ ಜೀವನ ನಾನು ಅನ್ಕೊಂಡಾಗ ಆಗುತ್ತೆ ಅಂತ ನಾನು ತುಂಬ ಕನ್ಸ್ಕೊಂಡಿದ್ದೆ. ಆದರೆ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಎಲ್ಲ ನನ್ನ ವಿರುದ್ಧವಾಗೇ ನಡೀತಾ ಇದೆ. ಇದಾ ವಿಷಯ? ಗೊತ್ತಾಯ್ತು ನೀನು ಯಾಕೆ ಬಂದಿದ್ಯಾ ಅಂತ ನನಗೀಗ ಗೊತ್ತಾಯ್ತು ಸಂಯುಕ್ತ.
ಸಂಯುಕ್ತ ಅಂದ್ರೆ ಯಾರು? ಅವಳು ಶಕ್ತಿ ಅಂದ್ರೆ ಏನು? ಅವಳನ್ನ ಯಾರಾದ್ರೂ ತಡೆಯೋದುಂಟ ಈ ಭೂಮಿ ಮೇಲೆ? ಅವಳ ದಾರಿಗೆ ಅಡ್ಡ ಬಂದವ್ರನ್ನ ಮಣ್ಣು ಮಾಡಿದ ಮಹಾನ್ ವ್ಯಕ್ತಿ ಸಂಯುಕ್ತ. ಈಗ ಹೆದರಿ ನನ್ನ ಹತ್ರ ಸಹಾಯ ಕೆಳಗೆ ಬಂದಿದ್ದಾಳೆ ಸಂಯುಕ್ತ. ಹೀಗಾಗಬಾರ್ದಾಗಿತ್ತು. ರಂಬೆ ಎಷ್ಟೇ ಗಟ್ಟಿಯಾಗಿದ್ರು ಮರನ ನಂಬ್ಕೋಬೇಕಲ್ವಾ? ಅದಕ್ಕೆ ಬಂದಿದ್ದೇನೆ. ಈ ರಂಬೆ ಕೊಂಬೆ ಬೇರು ಈ ಕತೆ ನನ್ನ ಹತ್ರ ಬೇಡ. ಇದು ಕಥೆ ಅಲ್ಲ, ವಾಸ್ತವ. ರಂಬೆ ಗಟ್ಟಿಯಾಗಿದ್ರೆ ಮರನೂ ಗಟ್ಟಿಯಾಗೇ ಇರುತ್ತೆ. ಈ ತತ್ವಶಾಸ್ತ್ರನ ನನ್ನ ಮುಂದೆ ಹೇಳ್ಬೇಡ. ನೀನು ಎಲ್ಲ ವಿಷಯನೂ ಅರ್ಧ ಕುಡ್ದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಾನು ಹೇಳಕ್ ಬಂದಿರೋ ವಿಷಯನೇ ಬೇರೆ ಅದ್ದೀರಾ. ನೀನು ನರ ಆದ್ರೆ ನಾನು ನಿನ್ನ ಆಶ್ರಯ ಪಡ್ಕೊಂಡಿರ್ಬೇಕು ಅನ್ನೋದು ತಾನೇ ನಿನ್ನ ಉದ್ದೇಶ. ಬೇಡ, ನಾನು ರಂಬೆ ಆಗ್ತೀನಿ, ನೀನೇ ಮರ ಆಗು. ನನಗೆ ನಿನ್ನ ಆಶ್ರಯ ಬೇಕು. ಎಲ್ಲೋಗ್ಬೇಕು ಮೇಡಮ್? ನಾಗರಬಾವಿಗೆ ಹೋಗ್ಬೇಕು. ಅಯ್ಯೋ ಅಷ್ಟು ದೂರನಾ? ಬರೋಕ್ಕಾಗಲ್ಲ ಬಿಡಿ. ಸಂಯುಕ್ತ ಹಾದೀರಾ? ಅವನು ನಿನಗೇ ಮರ್ಯಾದೆ ಕೊಡ್ತಿಲ್ಲ, ನಿನ್ನ ಮಾತನ್ನೂ ಕೇಳ್ತಿಲ್ಲ. ಹಾಗಾಗಿ ಒಂದು ಮಾತು ಹೇಳು, ಅವನನ್ನ ಇಲ್ಲೇ ರಕ್ತಕಾರಿ ಸಾಯೋ ಹಾಗೆ ಮಾಡ್ತೀನಿ. ಬೇಡ ಅಧೀರ. ಮನುಷ್ಯ ತುಂಬ ನರಳದ ಮೇಲೇ ಸಾವು ಕೊಡಬೇಕು. ಅಲ್ಲಿವರೆಗೂ ನಿಂತು ತಮಾಷೆ ನೋಡಬೇಕು. ಭಾಳ ವರ್ಷಗಳ ಮೇಲೆ ನೀನು ಬಂದಿದ್ಯಾ, ಈಗ ತಮಾಷೆ ನೋಡು ಸಾಕು. ಅಯ್ಯೋ 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 ಅಯ್ಯೋ, ಯಾರನ್ನ ಕಾಪಾಡಿ! ಅಯ್ಯೋ ಅಯ್ಯೋ ಅಯ್ಯೋ, ಮೇಡಮ್ ಕಾಪಾಡಿ ಮೇಡಮ್. ಯಾರು ಮೇಡಮ್ ನೀವು? ಯಾರು? ನಾನು ಯಾರ? ಪ್ಯಾಸೆಂಜರು. ಸರಿ, ಈಗಲಾದರೂ ಹೇಳು, ನಾನು ನಾಗರಭಾವಿಗೆ ಹೋಗಬೇಕು, ಡ್ರಾಪ್ ಮಾಡ್ತೀಯಾ? ಅಮ್ಮ ತಾಯಿ, ಹೇಗಾದ್ರ ಮಾಡಿ ನನ್ನ ನಾಟಕ ಕೆಳಗಿಳಿಸಮ್ಮ, ನಿನ್ ಕೈ ಮುಗಿತೀನಿ. ಅಯ್ಯೋ ನಿಮ್ ಕೈ ಮುಗಿದ್ರೆ ನಿಮ್ ಕಾಲಿ ಬೀಳ್ತೀನಿ, ನನ್ನ ನಾಟಕ ಕೆಳಗಿಳಿಸಿ. ಅಯ್ಯೋ ಏನ್ ಮಾಡೋದಪ್ಪ? ಅಯ್ಯೋ ಈ ರೋಡಲ್ಲಿ ಯಾವತ್ತೂ ಬರಲ್ಲಪ್ಪ ಇನ್ನ. ಅಯ್ಯೋ ಇವ್ರು ಯಾವಾಗ ಬಂದ್ರು? ಇವ್ರು ಹೇಳಿದ ಕಡೆ ಬಿಟ್ಬಿಡೋದು ವಾಸಿ.
ಅಧೀರಾ ಹಳೇ ಸ್ನೇಹಿತರ, ನಾವು ಹಳೇ ಸ್ನೇಹಿತರ, ಒಂಥರ ಹಾಗೆ ಎಷ್ಟೋ ವರ್ಷ ನಂತರ ಭೇಟಿ ಮಾಡ್ತಾ ಇದೀವಲ್ಲ. ಅಲ್ಲ ಸಂಯುಕ್ತ, ನೀನು ಈ ಮನೆಯಿಲ್ಲ ಅಂದ್ರೆ ಎಲ್ಲ ಗಾಬರಿ ಆಗ್ತಿದಾರಲ್ಲ, ಆಶ್ಚರ್ಯ ಆಗ್ತಿದೆಯೇ? ಅದೇ ಈ ಸಂಯುಕ್ತ ಪವರ್. ಯಾಕೆ ನಗ್ತಿದ್ಯಾ? ಪವರ್ ಪ್ರಶ್ನೆ ಅಲ್ಲ ಸಂಯುಕ್ತ, ನೀನಿದ್ದ ಕಡೆ ಎಲ್ಲ ಭಯ ಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಇಲ್ಲಿ ಉಲ್ಟಾ ಪಲ್ಟಾ, ಉಲ್ಟಾ ಪಲ್ಟಾ. ಅದೇನಂದ್ರೆ ಇಲ್ಲಿ ಎಲ್ಲರೂ ನನ್ನ ಮೇಲೆ ತುಂಬ ಡಿಪೆಂಡ್ ಆಗಿದಾರಲ್ಲ, ಹಾಗಾಗಿ ಭಯ. ಸರಿ, ನೀವು ಯಾರನ್ನು ಕೊಲ್ಲಬೇಕು? ಬೇಗ 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 ಹೇಳು. ಕಾಲ ಹರಣ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ, ಹೇಳು. ಯಾರ್ಯಾರಿದ್ದಾರೆ, ಯಾರ್ಯಾರು ನಿನಗೆ ಸಮಸ್ಯೆ ಮಾಡ್ತಾ ಇದ್ದಾರೆ, ಬೇಗ ಹೇಳು. ಅವ್ರನ್ನ ನಾನು ನೋಡ್ಕೋತೀನಿ, ಹೇಳು. ನೀನು ಸುಮ್ಮನೆ ತೋರಿಸುವಷ್ಟೇ, ಅವ್ರನ್ನ ನಾನು ನೋಡ್ಕೋತೀನಿ. ಬಾ ಬಾ. ಒಂದು ನಿಮಿಷ. ಏನಾಯ್ತು? ನಾನು ಬಂದ ಕೆಲಸ ಬೇಗ ಮುಗಿಸ್ಬೇಕು, ಗೊತ್ತಿದೆ ತಾನೇ? ಯಾಕೆಷ್ಟು ಅವಸರ ನಿನಗೆ? ಅವಸರ ಅಲ್ಲ, ಆಗಬೇಕಾಗಿರೋದು ಬೇಗ ಆಗಲಿ, ಸಿಗಬೇಕಾಗಿರೋದು ಬೇಗ ಸಿಗಲಿ ಅನ್ನೋ